K15 ಸುದ್ದಿಗೆ ಸ್ವಾಗತ. ಇತ್ತೀಚಿನ ದಿನದಲ್ಲಿ ಸಾಗರದ ಮಾರಿಕಾಂಬಾ ರಸ್ತೆಯಲ್ಲಿ ವಾಹನಗಳು ಅಡ್ಡಾದಿಡ್ಡಿಯಾಗಿ ನಿಲ್ಲಿಸುವುದು ಕಂಡುಬರುತ್ತಿದೆ. ಹಬ್ಬದ ಸಡಗರ ಇರುವುದರಿಂದ ದಯವಿಟ್ಟು 4 ಚಕ್ರದ ವಾಹನಗಳನ್ನು ಪರ್ಯಾಯ ವ್ಯವಸ್ಥೆ ಮಾಡಬೇಕಾಗಿ ನಾನು ಪೊಲೀಸ್ ಇಲಾಖೆಯಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಹಬ್ಬದ ದಿನಗಳಲ್ಲಿ ವಾಹನ ದಟ್ಟಣೆ ಇರುವುದರಿಂದ 4 ಚಕ್ರದ ವಾಹನಗಳನ್ನು ಸಾಗರದ ನೆಹರು ಮೈದಾನದಲ್ಲಿ ಅಥವಾ ನಗರಸಭೆಯ ಆವರಣದಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡಿ ಪಾದಚಾರಿಗಳಿಗೆ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕಾಗಿ ASP ಡಾಕ್ಟರ್ ಬೆನಕಪ್ರಸಾದ್ IPS ಇವರ ಬಳಿಯಲ್ಲಿ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಹಬ್ಬದ ದಿನದಲ್ಲಿ ಸಾಗರದಲ್ಲಿ ಸಣ್ಣ ಮಾರ್ಗ ಇರುವುದರಿಂದ ರಸ್ತೆಗಳು ಕಿರಿದಾದ್ದರಿಂದ ದಯವಿಟ್ಟು ಎರಡೂ ಬದಿಯಲ್ಲಿ ವಾಹನ ನಿಂತಿರೋದರಿಂದ ಸುಗಮ ಸಂಚಾರಕ್ಕೆ ಬಹಳಷ್ಟು ಕಷ್ಟ ಆಗ್ತಿದೆ ಹಾಗೂ ವ್ಯಾಪಾರಸ್ಥರಿಗೂ ಕೂಡ ಅಡೆತಡೆ ಉಂಟು ಮಾಡುತ್ತಿದೆ. ಇದರಿಂದ ಬಹಳಷ್ಟು ಕಷ್ಟ ಅನುಭವಿಸುತ್ತಿರುವ ವ್ಯಾಪಾರಿಗಳಿಗೆ ಇದು ನಷ್ಟ ಉಂಟು ಮಾಡ್ತಿದೆ. ಹಾಗಾಗಿ ಲೈವ್ ಸಾಗರ್ K15 ತಮ್ಮ ಮೂಲಕ ಕೇಳುವುದೇನೆಂದರೆ ವ್ಯಾಪಾರಸ್ಥರಿಗೆ ಹಾಗೂ ಪಾದಚಾರಿಗಳಿಗೆ ಸುಗಮ ಸಂಚಾರದ ಅವಶ್ಯಕತೆ ಇದೆ. ಹಾಗಾಗಿ 4 ಚಕ್ರದ ವಾಹನಗಳನ್ನು ದಯವಿಟ್ಟು ನೆಹರು ಮೈದಾನ ಇನ್ನಿತರ ಭಾಗಗಳಲ್ಲಿ ನಿಲ್ಲಿಸಿ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕು. ಇತ್ತೀಚಿನ ದಿನದಲ್ಲಿ ಸಾಗರದಲ್ಲಿ ವಾಹನ ದಟ್ಟಣೆ ಬಹಳಷ್ಟು ಆಗಿರುವುದರಿಂದ ಟ್ರಾಫಿಕ್ ಪೊಲೀಸರು ಕೂಡ ಇಲ್ಲ. ಆ ಸಮಸ್ಯೆಯನ್ನು ಬಗೆಹರಿಸಿ ಎನ್ನುವುದೇ ಲೈವ್ ಸಾಗರ್ K15ನ ಕಳಕಳಿಯಾಗಿರುತ್ತದೆ. ಹಾಗಾಗಿ ದಯವಿಟ್ಟು ನಮ್ಮ ASP ಸಾಹೇಬರು ಇದರ ಬಗ್ಗೆ ಗಮನಹರಿಸಿ ನಮಗೆ ಆದಷ್ಟು ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕಾಗಿ ಲೈವ್ ಸಾಗರ್ K15 ಮುಖಾಂತರ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.